ಮಾಜಿ ಶಾಸಕ ಜಂಪೀರ್ ಖಾದ್ರಿಗೆ ಸಿಎಂ ಗಿಫ್ಟ್. ನಾಮಪತ್ರ ವಾಪಸ್ ಹಿಂಪಡೆದಿದ್ದ ಕೈ ನಾಯಕನಿಗೆ ಪ್ರೆಸಿಡೆಂಟ್ ಪಟ್ಟ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಖಾದ್ರಿ ಅಧ್ಯಕ್ಷ. ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದಾಖಲೆ ಬಿಡುಗಡೆ. ಸಿಎಂ ವಿರುದ್ಧ ಪೋಸ್ಟ್ ಮಾಡಿದ ಸ್ನೇಹಮಯಿ ಕೃಷ್ಣ, ಪರಿಹಾರದ ಹಣವನ್ನ ನ್ಯಾಯಾಲಯದ ಠೇವಣಿಯಲ್ಲಿ ಇರಿಸಲಾಗಿದೆ ಅಂತಾರೆ. ಬಿಪಿಎಲ್ ಕಾರ್ಡ್ಗಳ ಗೊಂದಲ ನಿವಾರಣೆಯಾಗಿದೆ. ನವೆಂಬರ್ 28ರ ನಂತರ ಹಿಂದಿನಂತೆ ಬಿಪಿಎಲ್ ಕಾರ್ಡ್ ಹೊಂದಿದವರು ಪಡಿತರ ಪಡೆಯಬಹುದು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ಸಡಗರ. ಗಜಮುಖ ಗಣಪತಿಗೆ ವಿಶೇಷ ಪೂಜಾದಿ ಹವನ. ಕಾರ್ತಿಕ ಸೋಮವಾರ ಹಬ್ಬಕ್ಕೆ ಅಧಿಕೃತ ಚಾಲನೆ ಕೊಟ್ಟರು ಡಿಸಿಎಂ ಡಿಕೆಶಿ. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಈ ವೇಳೆ ಯಾವ ರೀತಿಯ ವಾದ ವಿವಾದಗಳು ನಡೆಯುತ್ತವೆ ಎನ್ನುವ ಕುತೂಹಲ. ದರ್ಶನ್ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. ಆದರೆ ಈವರೆಗೂ ಸರ್ಜರಿ ಮಾಡಿಸದೇ ಇರುವ ಬಗ್ಗೆ ಉತ್ತರಿಸಬೇಕಾದ ಅನಿವಾರ್ಯತೆ. ಸೂಕ್ತ ವಿವರಣೆ ನೀಡದಿದ್ದರೆ ಜಾಮೀನು ಹಿಂಪಡೆಯಲು ಕೋರ್ಟ್ಗೆ ಅವಕಾಶವಿದೆ.